ಹಾಯ್ ಎಲ್ರಿಗೂ ನಮಸ್ತೆ. 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಬಿಳಿ ಕೂದಲು, ಗ್ರೇ ಏರ್ಸ್ ಅಂತ ಏನು ಹೇಳ್ತಾರಲ್ಲ, ಎಲ್ರಿಗೂ ಅದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು. ಈ ಗ್ರೇ ಏರ್ಸ್ ಅನ್ನೋದು ದೊಡ್ಡವ್ರಿಗೆ, ವಯಸ್ಸಾಗಿರೋರಿಗೆ ಅಲ್ಲ, ಇವಾಗ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಇದಕ್ಕೆ ನಾವು ಮನೆಮದ್ದು ಏನು ಅಂತ ಅಂದರೆ, ಯಾವುದೇ ಕೆಮಿಕಲ್ ಇಲ್ಲದೆ ಇರೋ ಥರ ಸೊ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಳ್ತಾ ಬಂದರೆ ತಲೆಗೆ, ಸೊ ಈ ಬಿಳಿ ಕೂದಲು ಅಂತ ಏನು ಹೇಳ್ತೀವಲ್ವ ಅದು ಕಮ್ಮಿ ಆಗುತ್ತೆ. ಆಮೇಲೆ ಕೂದಲು ಕಪ್ಪಾಗುತ್ತೆ ಮತ್ತು ಸಿಲ್ಕಿಯಾಗಿ ದಟ್ಟವಾಗಿ ಬೆಳೆಯುತ್ತೆ. ಬೆಳೆಯೋದಕ್ಕೂ ಕೂಡ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದಕ್ಕೆ ಮೊದಲನೇದಾಗಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಲೋಟ ಅಂದರೆ ಒಂದು 250 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಈ ಟೀ ಪುಡಿ ಸ್ವಲ್ಪ ಬಿಸಿ ಆಗಬೇಕು. ಸೊ ಇದಿಷ್ಟು ಬಿಸಿ ಆದಮೇಲೆ ಸ್ವಲ್ಪ ಇನ್ನೇನು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ನಲ್ಲಿ 1 ಪ್ಯಾಕೆಟಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಈ ಸನ್ರೈಸ್ ತೊಗೊಂಡಿದ್ದೀನಿ ನಾನು. ಬೇಕಂದರೆ ನೀವು ಯಾವುದಾದ್ರೂ ಬ್ರೂ ಈ ಥರದ್ದು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಕಾಫಿ ಪುಡಿ ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ, ಬೇಗ ಕಪ್ಪಾಗುತ್ತೆ, ಮತ್ತು ಕೂದಲು ಕೂಡ ಚೆನ್ನಾಗಿ ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ. ಸೊ ಇದಾದಮೇಲೆ ನಾವು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಈ ಮೆಂತ್ಯ ಕಾಳು ಅನ್ನೋದಂತೂ ದೇಹಕ್ಕಾಗಿರ್ಬೋದು, ಕೂದಲಿಗಾಗಿರ್ಬೋದು ತುಂಬಾ ಒಳ್ಳೆಯದು, ತಂಪು ಕೂಡ. ಸೊ ಇದನ್ನು ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಕಾಳನ್ನ ನಾವು ನೆನೆಸ್ಬಿಟ್ಟು ಬೆಳಿಗ್ಗೆ ಟೈಮು ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಲಾಭ ಇದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈ ಕರ್ಬೇವಿನ ಸೊಪ್ಪು ಏನಂತ ಅಂದರೆ ಒಂದು 2-3 ಎಸಳಷ್ಟು ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಈ ನೀರಿಗೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಕೂಡ ದೇಹಕ್ಕಾಗಿರ್ಬೋದು, ಕೂದಲಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಈ ಕರ್ಬೇವಿನ ಸೊಪ್ಪು ಅಷ್ಟೇನೆ ನಾವು ಪ್ರತಿನಿತ್ಯ ಅಡುಗೆಗಾಗಿರ್ಬೋದು ಮತ್ತು ಈ ಥರ ಹಸಿ ತಿಂದ್ರೂ ತಪ್ಪೇನಿಲ್ಲ, ಅದು ಕೂಡ ತುಂಬಾ ಒಳ್ಳೆಯದು. ಈ ಥರ ಯಾವುದೋ ಒಂದು ರೂಪದಲ್ಲಿ ದೇಹಕ್ಕೆ ತಲುಪಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಕೂದಲು ಕಪ್ಪಾಗೋದಕ್ಕಾಗಿರ್ಬೋದು, ಉದ್ದ ಬೆಳೆಯೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿ ಕುದಿಬೇಕು. ಏನಿಲ್ಲ ಅಂತಂದರೂ ಒಂದು 8 ನಿಮಿಷ, 7-8 ನಿಮಿಷನಾದರೂ ಕುದಿಬೇಕು. ಅದು ಕುದ್ದುಬಿಟ್ಟು ಫುಲ್ಲು ಕಲರ್ ಚೇಂಜ್ ಆಗುತ್ತೆ. ಯಾವ ರೀತಿ ಅಂತ ಅಂದರೆ ಒಂಥರ ಕಪ್ಪುಗೆ ಆಗುತ್ತೆ. ಆ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸೊ ನೋಡಿ, ನಾನಿವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ಅಷ್ಟು ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಇದಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡು ನಾವು ಸೋಸ್ಕೊಬೇಕಾಗುತ್ತೆ. ಒಂದು ಪಾತ್ರೆಗೆ ಒಂದು ಬಟ್ಲು ತೊಗೊಂಡು ನಾವೇನು ಮೆಂತ್ಯ, ಟೀ ಪುಡಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಅದು ನೀಟಾಗಿ ಸೋಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಸೋಸ್ಕೊಂಡು ಅದನ್ನು ನಾವು ಬಳಸಬೇಕಾಗುತ್ತೆ. ಸೊ ನೋಡಿ, ಇದನ್ನು ನಾವು ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಕೂದಲಿಗೆ ಇದನ್ನು ಹಚ್ಕೊಳ್ಳೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಕಲ್ಲರು ಬೇಗ ಕಪ್ಪಾಗುತ್ತೆ ಕೂದಲು, ಮತ್ತು ಕೂದಲು ಕೂಡ ಏರ್ ಫಾಲು ಈ ಥರದ್ದು ಯಾವುದೇ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕೂದಲು ಡ್ಯಾಂಡ್ರಫ್ ಆಗಿರ್ಬೋದು, ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ, ನಾವು ಆ ಟೈಮ್ಗೆ ಎಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಹಚ್ಕೊತೀವಲ್ವ ಅಷ್ಟನ್ನು ಒಂದು ಬೇರೆ ಬೌಲಿಗೆ ತೆಗೆದಿಟ್ಕೊಂಡು, ಅದಕ್ಕೆ ನೋಡಿ ಇವಾಗ ನಾನು ಎಷ್ಟು ಯೂಸ್ ಮಾಡ್ತೀನಲ್ವ ಅದನ್ನು ನಾನು ಸಪ್ರೇಟ್ ಒಂದು ಬೌಲಿಗೆ ತೆಗ್ಕೊತಾ ಇದ್ದೀನಿ. ಇದಕ್ಕೆ ನಾನೊಂದು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಬೇರೆ ಆಯಿಲ್ ಅಂತ ಅಂದರೆ ನೀವು ಹರಳೆಣ್ಣೆ ಆಗಿರ್ಬೋದು, ಈ ಥರದ್ದು ಬೇರೆ ಯಾವುದಾದ್ರು ತಲೆಗೆ ಹಚ್ಕೊಳ್ಳೋ ಅಂಥದ್ದು ಯಾವ್ದು ಬೇಕಂದ್ರೂ ನೀವು ಮಿಕ್ಸ್ ಮಾಡ್ಕೊಬೋದು. ನಾನು ಕೋಕೋನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ವಿಟಮಿನ್ ಸಿ ಕ್ಯಾಪ್ಸಿಲ್ ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು, ಒಂದು ಕ್ಯಾಪ್ಸಿಲ್ ಹಾಕ್ಕೊಂಡ್ರೆ, ಒಂದು ವಿಟಮಿನ್ ಸಿ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ.
ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದು ಸ್ವಲ್ಪ ಬಿಸಿ ಇರೋ ಟೈಮಲ್ಲಿ ಈ ಥರ ಆಯಿಲು ಮತ್ತು ವಿಟಮಿನ್ ಸಿ ಕ್ಯಾಪ್ಸಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ಆ ಲಿಕ್ವಿಡ್ಡು ಮತ್ತು ಆಯಿಲ್ ಎಲ್ಲದೂ. ಸೊ ಈ ಥರ ಮಿಕ್ಸ್ ಆದಮೇಲೆ ಒಂದು ಕಾಟನ್ ಅಂದರೆ ಹತ್ತಿಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ನಾನು ಹೇಗೆ ಹಚ್ಕೊಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಒಂದು ಸ್ಪ್ರೇ ಬಾಟಲ್ ಇತ್ತು ಅಂದರೆ ಅದಕ್ಕೆ ಹಾಕ್ಬಿಟ್ಟು ಕೂಡ ನೀವು ಹಚ್ಕೊಬೇಕಾಗುತ್ತೆ. ಅದರಲ್ಲಿ ಬೇಕಂದ್ರೂ ನೀವು ನೀಟಾಗಿ ಹಚ್ಕೊಬೋದು. ಈ ಥರ ಕೂದಲು ಬುಡದಿಂದಲೇ ನಾವು ಹಚ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ಥರ ಹತ್ತಿನಲ್ಲಿ ತಗೊಂಡು ಈ ಥರ ಸ್ವಲ್ಪ ಬಗೆ ಮಾಡಿ ಕೂದಲು ಬುಡದಿಂದ ಹಚ್ಕೊಬೇಕಾಗುತ್ತೆ. ಬುಡದಿಂದ ತುದಿವರೆಗೂ ಹಚ್ಕೊಬೇಕು. ಸೊ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಸ್ಟ್ರಾಂಗ್ ಆಗುತ್ತೆ ಹೇರ್ಸು ಮತ್ತು ವೈಟ್ ಹೇರ್ಸ್ ಎಲ್ಲ ಫುಲ್ಲು ಕ್ರಮೇಣ ಕಪ್ಪಾಗ್ತಾ ಹೋಗುತ್ತೆ. ವಾರಕ್ಕೂ 1-2 ಸಲನಾದರೂ ನೀವು ಈ ಥರ ಹಚ್ಕೊತಾ ಬಂದರೆ ನಿಜವಾಗ್ಲೂ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಟ್ರೈ ಮಾಡಿ. ಈಗ ಕೂದಲು ಸಮಸ್ಯೆ ಜಾಸ್ತಿ, ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಸೊ ಈ ಥರದೊಂದು ಹೋಮ್ ರೆಮಿಡಿ. ಸೊ ನಾನು ಇದೇ ಥರನೇ ಹಚ್ಕೊತಾ ಇರೋದು. ನನಗೂ ಕೂಡ ವೈಟ್ ಹೇರ್ಸ್ ಶುರು ಆಗಿದೆ ಆಲ್ರೆಡಿ. ಸೊ ಹಂಗಾಗ್ಬಿಟ್ಟು ನಾನು ಈ ಥರದ್ದು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಹಂಗಾಗ್ಬಿಟ್ಟು ನಿಮ್ಗೂ ಕೂಡ ಹೇಳೋಣ ಅಂತ ಅಂದ್ಬಿಟ್ಟು ನೋಡಿ, ನಾನು ನಿಮಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಪ್ಪಾಗಿ ಕಾಣಿಸ್ತಾ ಇದೆ ಕೂದಲು ಅಂತ ಅಂದ್ಬಿಟ್ಟು. ಇದನ್ನು ನೀಟಾಗಿ ಅಪ್ಲೈ ಮಾಡಾದಮೇಲೆ ಸ್ವಲ್ಪ ಮಸಾಜ್ ಮಾಡಬೇಕಾಗುತ್ತೆ. ಸೊ ಉಗುರಲ್ಲಿ ಯಾವುದೇ ಕಾರಣಕ್ಕೂ ರೂಟ್ನ ಮಸಾಜ್ ಮಾಡಬಾರ್ದು, ಬೆರಳಲ್ಲಿ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಈ ಥರ ಫುಲ್ಲು ನೀಟಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗಾಗ್ಬಿಟ್ಟು ಕೂದಲು ಸಮಸ್ಯೆ ನಾವು ಮಸಾಜ್ ಮಾಡೋದ್ರಿಂದನೇ ಎಷ್ಟೋ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.